ನಿಮ್ಗೆ ಯಾರಿಗಾರ ಈ ವಿಡಿಯೋ ನೋಡುವಾಗ ಬಾಯಾಗ ನೀರು ಬಂತಂತಂದ್ರೆ ನಿಮ್ಗೆ ಇಲ್ಲೊಂದು ಲೆಸನ್ ಐತಿ ತಿಳ್ಕೊರಿ. ಹಲೋ ಫ್ರೆಂಡ್ಸ್, ಹೆಂಗಿದ್ರಿ ಎಲ್ಲರೂ? ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಇವತ್ತು ನಾವು ಬಂದಿದ್ವಿ ನಮ್ಮ ಹೊಲಕ್ಕೆ ಕಳೆನಾಶಕ ಹೊಡಿಬೇಕಂಥೇಳಿ. ಅದರ ಕಾರಣಾಂತರಗಳಿಂದ ಆ ಕೆಲಸ ಮುಂದೂಡಲಾಗಿದೆ. ಹಂಗೆ ಏನು ಮಾಡೋದಪ್ಪ ಅಂತ ನೋಡಿದ್ರೆ ಇಲ್ಲೊಂದು ಹುಣಸಿ ಮರ ಕಾಣತೈತೆ ನೋಡ್ರಿ. ಸೊ ಈ ಹುಣಸಿ ಮರ ಒಳಗಿಂದ ಹುಣಸಿ ಕಾಯಿ ತಿನ್ನಬೇಕಂತ ಆಸೆ ಆಯಿತು. ಹುಣಸಿ ಕಾಯಿ ನೋಡಿ ಬಾಲ್ಯದ ನೆನಪುಗಳು ಮರಳಿ ಬಂದಂಗೆ. ಅದು ಏನಪ್ಪ ಅಂದ್ರೆ ಸಣ್ಣವರಿದ್ದಾಗ ನಮಗೆ ಆ ಹುಣಸಿ ಕಾಯಿ ಕೈಗೆ ಎಟಕ್ತಿರ್ಕಲಿಲ್ಲ. ಅವಾಗ ಅದಕ್ಕೆ ಕಲ್ಲೇ ಹೊಡೆದು ಕಟಗಿಲೆ ಹೊಡೆದು ತೆಗೆದು ಎಲ್ಲರೂ ಸೇರಿ ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ಮಸ್ತ್ ಪೈಕಿ ಅದನ್ನು ಹುಣಸಿಕಾಯ್ದು ಜಿಗಳಿ ತಿಂತಿದ್ವಿ. ಈಗ ನಿಂತು ಹರ್ಕೊಳ್ಳೋಷ್ಟು ಎತ್ತರಾಗೇವಿ, ಆದರೆ ಹರ್ಕೊಂಡು ತಿನ್ನೋಕೆ ಟೈಮ್ ಇಲ್ಲ. ಅಂಥ ಒಂದು ಲೈಫ್ ಸ್ಟೈಲ್ನಾಗ ನಾವು ಎಲ್ಲರೂ ಬದುಕತ್ತೇವೆ. ಸೊ ಇದೇ ಒಂದು ಫ್ರೀ ಟೈಮ್ದಾಗ ಆ ಹುಣಸಿಕಾಯಿನ ತೆಗೆದು ತಿನ್ಬೇಕಂಥೇಳಿ ಆಸೆ ಆಗತ್ತೈತಿ. ಒಂದು ಸೆಕೆಂಡ್ ತೆಗೆದ ಬಿಡಂತಾರ್ರಿ. ಈ ಹುಣಸಿ ಬೋಟ್ ನೋಡ್ರಿ ನಿಮಗೇನು ನೆನಪಾಗ್ತೈತಿ ಹೇಳ್ರಿ? ನಾವಂತೂ ಸಣ್ಣವರಿದ್ದಾಗ ನಾವು ತೆಗೆದು ಇದನ್ನು ಜಗಳಿ ಮಾಡಿ ತಿಂದಿದ್ದು ನೆನಪು ನಂಗೆ ಬರತೈತಿ. ನಿಮಗೆ ಯಾವ ನೆನಪು ಬರತೈತಿ ಹೇಳ್ರಿ? ಅದನ್ನು ಖಾರ ಉಪ್ಪು ಹಚ್ಕೊಂಡು ತಿಂದಂತೂ ಮಸ್ತ್ ಇರ್ತೈತಿ. ಬಟ್ ತರ್ಕೊಳಕ್ಕಾಗತ್ತಿಲ್ಲ, ಹಂಗೆ ತಿನ್ನತ್ತೇನೆ. ನಿಮ್ಗೆ ಯಾರಿಗಾರ ಈ ವಿಡಿಯೋ ನೋಡುವಾಗ ಬಾಯಾಗ ನೀರು ಬಂತಂತಂದ್ರೆ ನಿಮ್ಗೆ ಇಲ್ಲೊಂದು ಲೆಸನ್ ಐತಿ ತಿಳ್ಕೊರಿ. ಏನಪ್ಪ ಅಂತಂದ್ರೆ ಎಲ್ಲರಿಗೂ ಬಾಯಾಗ ನೀರು ಬಂದಿರ್ಬೇಕು. ಬಾಯಾಗ ನೀರು ಯಾಕೆ ಬರ್ತಿದ್ದಪ್ಪ? ನಮ್ಮ ಬಾಡಿ, ನಮ್ಮ ಮೈಂಡ್ ಏನು ವಿಚಾರ ಮಾಡ್ತೈತಲ್ಲ ಅದಕ್ಕೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತೈತಿ ಅನ್ನೋಕೆ ಇದೊಂದು ಉದಾಹರಣೆ. ಹಂಗೆ ನಮ್ಮ ಜೀವನದಾಗ ಏನೋ ನಾವು ಭಾಳ ಕೆಟ್ಟದನ್ನು ವಿಚಾರ ಮಾಡಕತ್ತೀವಿ, ಏನೋ ಫೇಲ್ಯೂರ್ಸ್ದನ್ನು ನಾವು ಬರೀ ಹೊಳ್ಳಮಳ ಅದನ್ನು ವಿಚಾರ ಮಾಡಕತ್ತೀವಿ ಅಂತಂದ್ರೆ ನಮ್ಮ ಬಾಡಿ ಆಗಲಿ, ನಮ್ಮ ಮನಸ್ಥಿತಿ ಆಗಲಿ, ನಮ್ಮ ಮೆಂಟಾಲಿಟಿ ಆಗಲಿ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಪಾಸಿಟಿವ್ ವಿಚಾರಗಳು ನಾವು ಯಾವಾಗೂ ಮರ್ಕೊಳ್ಸಕತ್ರ ಅದು ಒಳ್ಳೇದು ಆಗೇ ಆಕೈತಿ. ಅದಕ್ಕೆ ಏನು ಬೇಕಲ್ಲ, ಬಾಡಿ ಏನು ಸಪೋರ್ಟ್ ಮಾಡ್ಬೇಕಲ್ಲ ಅದು ಸಪೋರ್ಟ್ ಮಾಡೇ ಮಾಡ್ತೈತಿ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನಮಗೆ ನಿಲ್ತಿರ್ಕಲಿಲ್ಲ ಏನಪ್ಪ ಅಂದ್ರೆ ಸಣ್ಣವರಿದ್ದಾಗ ನಾವು ನಿಲ್ತಿರ್ಕಲಿಲ್ಲ ಅದು